ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಗ್ರೇಟ್ ಟಾಪಿಕ್ಸ್ನ ನಾನು ತೊಗೊಂಬಂದಿದ್ದೀನಿ. ಡೈರೆಕ್ಟ್ ಸೆಲ್ಲಿಂಗಲ್ಲಿ ಯಾರು ತುಂಬ ಸೀರಿಯಸ್ ಆಗಿ ವರ್ಕ್ ಮಾಡ್ತಾಯಿದ್ದೀರೋ ದಯವಿಟ್ಟು ಇದನ್ನು ಕಂಪ್ಲೀಟ್ ವಿಡಿಯೋನ ನೋಡಿ, ಯಾಕಂದರೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯನ ನಾನು ಚರ್ಚೆ ಮಾಡಿದ್ದೀನಿ. ಓಕೆ, ಯಾಕೆ ನನಗೆ ತುಂಬ ಜನ ಕೇಳ್ತಿರ್ತಾರೆ, ಸರ್ ಯಾಕೆ ಈ ಒಂದು ಇಂಡಸ್ಟ್ರಿಗೆ ಬರ್ತಾರೆ ಬೇಗ ಕ್ವಿಟ್ ಮಾಡ್ತಾರೆ, ತುಂಬ ಜನ ಸರ್ವೈವ್ ಆಗಲ್ಲ, ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 3 ವರ್ಷ ಮಾಡಿದೆ, 5 ವರ್ಷ ಮಾಡಿದೆ, ನನಗೇನು ಆಗಲಿಲ್ಲ, ಎಟಕದ ದ್ರಾಕ್ಷಿ ಹುಳಿ ಅಂತ ಹೇಳ್ಕೊಂಡು ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋಗೋದಲ್ಲದೆ ತುಂಬ ಜನ ಕೇಳ್ತಾರೆ, ನಾನು ಮಾಡಿದ್ದೆ, ನಾನು ನೋಡಿದ್ದೆ, ನಾನು 3 ವರ್ಷ ಮಾಡಿದ್ದೆ, 1 ವರ್ಷ ಮಾಡಿದ್ದೆ, ಎಲ್ಲ ನನಗೆ ಗೊತ್ತಿದೆ, ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಈ ರೀತಿ ನಾನಾ ವಿಷಯಗಳನ್ನು ಮಾರ್ಕೆಟಲ್ಲಿ ಸ್ಪ್ರೆಡ್ ಮಾಡ್ತಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಈ ಇಂಡಸ್ಟ್ರಿನ ಸೀರಿಯಸ್ ಆಗಿ ತೊಗೊಂಡಿದ್ದೀರೋ ಅವರಿಗೆ ಈ ಒಂದು ವಿಡಿಯೋ ಸಮರ್ಪಣೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳೋ ಮುಖಾಂತರ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಈ ಒಂದು ಚಾನಲ್ಗೆ ವೆಲ್ಕಮ್ ಮಾಡ್ಕೊತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ನಾನು ಓನ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಕಮ್ಯುನಿಟಿನ ಡೆವಲಪ್ ಮಾಡ್ತಿದ್ದೀನಿ ನಾನು. ಯಾಕಂದರೆ ಈ ಒಂದು ಇಂಡಸ್ಟ್ರಿಗೆ ಬೇಕಾಗಿರೋ ಏಕೈಕ ಮೆಡಿಸನ್ ಅಂತ ಹೇಳ್ಬೋದು, ಇಂಜೆಕ್ಷನ್ ಹೇಳ್ಬೋದು ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ, ಅದು ಪಾಸಿಟಿವಿಟಿ ಅನ್ನೋ ಒಂದು ಮೆಡಿಸನ್. ಸೊ ಆದ್ದರಿಂದ ಈ ಒಂದು ಕಮ್ಯುನಿಟಿಯನ್ನು ಡೆವಲಪ್ ಮಾಡ್ತಿರೋದ್ರಿಂದ ಅದನ್ನು ಫೇಸ್ಬುಕ್ಕಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ, ಫ್ರೀ ಫೇಸ್ಬುಕ್ ಗ್ರೂಪ್. ಅದರಲ್ಲಿ ನಾನು ನಿರಂತರವಾಗಿ ಪಾಸಿಟಿವಿಟಿ ಬಗ್ಗೆ ಹೇಳೋಣ ಅಂತ ಹೊರಟಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ, ಫೇಸ್ಬುಕ್ ಫ್ರೀ ಗ್ರೂಪಿಂದು. ಅದನ್ನು ನಾನು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅದಕ್ಕೆ ಜಾಯ್ನ್ ಆಗ್ಬೋದು, ಫ್ರೀ ಇರುತ್ತೆ, ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಅಲ್ಲಿ ನಾನು ಪಾಸಿಟಿವಿಟಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್. ಇವತ್ತು ಈ ವಿಷಯ ಏನಪ್ಪ ನಾವು ಚರ್ಚೆ ಮಾಡ್ತಿದ್ದೀವಿ ಅಂದರೆ, ತುಂಬ ಜನ ಬಂದ ಸ್ಪೀಡಲ್ಲೇ ಅಷ್ಟೇ ಸ್ಪೀಡಲ್ಲಿ ಈ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗ್ಬಿಡ್ತಾರೆ. ತುಂಬ ಜೋಶಲ್ಲಿ ಎಂಟ್ರಿ ಆಗ್ತಾರೆ, ತುಂಬ ಕನಸುಗಳನ್ನು ಒತ್ತಿ ಬರ್ತಾರೆ, ಆದರೆ ಅದೇ ಸ್ಪೀಡಲ್ಲಿ ಅವರು ಕ್ವಿಟ್ ಆಗ್ತಾರೆ. ಯಾಕೆ ಅಂತ ನೋಡಿದ್ರೆ ಅವ್ರಿಗೆ ತಾಳ್ಮೆ ಇಲ್ಲ, ಅದೆಲ್ಲ ಕರೆಕ್ಟು. ಅದೆಲ್ಲಕ್ಕಿಂತ ಹೆಚ್ಚಾಗಿ ರಿಯಲ್ ಇಂಪಾರ್ಟೆಂಟ್ ವಿಷಯ ಅಂದರೆ, ಈ ಒಂದು ಇಂಡಸ್ಟ್ರಿಗೆ ಸಕ್ಸಸ್ ಆಗಬೇಕಾಗಿರೋದು 2 ಇಂಪಾರ್ಟೆಂಟ್ ವಿಷಯ. ಒಂದು ಚೇಂಜ್, ಇನ್ನೊಂದು ಸ್ಯಾಕ್ರಿಫೈಸ್. ಒಂದು ಚೇಂಜ್, ಇನ್ನೊಂದು ಸ್ಯಾಕ್ರಿಫೈಸ್. ಅದೆರಡು ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಚೇಂಜ್ ಅಂದರೆ ಬದಲಾವಣೆ, ಸ್ಯಾಕ್ರಿಫೈಸ್ ಅಂದರೆ ಬಲಿದಾನ. ಎರಡೂ ಬೇಕು ಈ ಇಂಡಸ್ಟ್ರಿಯಲ್ಲಿ ನೀವು ಯಶಸ್ಸಾಗೋಕ್ಕೆ. ಚೇಂಜ್ ಯಾಕೆ ಅಂದರೆ, ಈ ಇಂಡಸ್ಟ್ರಿಗೆ ಬರಬೇಕಾದ್ರೆ ಏನು ನೀವು ಡ್ರೀಮ್ಸ್ನ ಒತ್ತಿ, ಪ್ಲಾನ್ನ ನೋಡಿ, ಒಂದು ಏನಂತಾರೆ ಎನ್ವಿರಾನ್ಮೆಂಟನ್ನು ನೋಡಿ, ನಿಮ್ಮ ಕನಸುಗಳನ್ನು ಒತ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂಟ್ರಿ ಆಗ್ತಾನೆ. ತದನಂತರ ಆ ವ್ಯಕ್ತಿ ಏನನ್ನೂ ಬದಲಾಯಿಸ್ಕೊಳ್ದೆ, ತನ್ನಲ್ಲಿ ಯಾವುದೇ ರೀತಿ ಜ್ಞಾನದಲ್ಲಿ ಬದಲಾವಣೆ ಆಗದೆ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗದೆ, ಹಾಗೇ ಯಶಸ್ಸನ್ನು ಯಾರು ಬಯಸ್ತಾರೋ ಅವರು ಈ ಇಂಡಸ್ಟ್ರಿನ ಕ್ವಿಟ್ ಮಾಡ್ತಾರೆ. ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ತನ್ನ ಜ್ಞಾನದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರದೆ, ಸೇಮ್ ವ್ಯಕ್ತಿತ್ವ ಸೇಮ್ ಜ್ಞಾನವನ್ನು ಇಟ್ಕೊಂಡು ಬರಬೇಕಾರೆ, ಏನು ಇಂಡಸ್ಟ್ರಿಗೆ ಬರಬೇಕಾರೆ ಅದೇ ಒಂದು ವ್ಯಕ್ತಿತ್ವ ಮತ್ತು ಜ್ಞಾನವನ್ನು ಇಟ್ಕೊಂಡು ಯಶಸ್ಸನ್ನು ಬಯಸಿದ್ರೆ ಸಾಧ್ಯವೇ ಇಲ್ಲ. ಸೊ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಒಬ್ಬ ಯಾವುದೇ ಇಂಡಸ್ಟ್ರಿ ಹೋಗಲಿ, ಯಾವುದೇ ಎನಿ ಇಂಡಸ್ಟ್ರಿ, ಸೊ ಆ ಇಂಡಸ್ಟ್ರಿಗೆ ಬೇಕಾದಂಥ ಜ್ಞಾನವನ್ನು ಪಡಿಬೇಕಾಗುತ್ತೆ, ಆ ಇಂಡಸ್ಟ್ರಿಗೆ ಬೇಕಾದಂಥ ಮಾರ್ಪಾಟನ್ನು ಬದಲಾವಣೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೇ ರೀತಿ ಸೇಮ್ ನೆಟ್ವರ್ಕ್ ಇಂಡಸ್ಟ್ರಿಲೂ ಅಷ್ಟೇ. ಆದರೆ ಇದನ್ನು ಯಾಕೆ ಜನ ಅರ್ಥ ಮಾಡ್ಕೊಳ್ಳೋದು ನಂಗೆ ಗೊತ್ತಿಲ್ಲ. ಅದು ಸಿಂಪಲ್ ಆಗಿದೆ. ಯಾಕಂದರೆ ಅತ್ಯಂತ ಮೋಟಿವೇಶನ್ ಸಿಕ್ಬಿಡುತ್ತೆ. ನೀವೇನು ಮಾಡಬೇಕಾಗಿಲ್ಲ, ನಾವು ಮಾಡಿಕೊಡ್ತೀವಿ, ಅಪ್ಲೈನ್ಗಳಿದ್ದಾರೆ, ನಾವಿದ್ದೀವಿ, ನೀವೇನಿಲ್ಲ, ಬರೀ ಜನ ತೋರಿಸ್ಬೇಕಷ್ಟೇ, ಉಳಿದಿದ್ದ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಅಂತ ಏನು ಹೇಳ್ತಾರೆ ಫಸ್ಟಿಗೆ ಮೋಟಿವೇಶನಲ್ಲಿ, ಅದು ಅವರಿಗೆ ದೀರ್ಘವಾಗಿ ತಲೆಯಲ್ಲಿ ಉಳಿದುಬಿಡುತ್ತೆ. ಇಲ್ಲಿ ನಾನೇನು ಮಾಡೋಂಥದ್ದಿಲ್ಲ, ಬರೀ ಜನ ತೋರಿಸೋಂಥ ಬಿಸ್ನೆಸ್ ಅಂತ ತುಂಬ ಜನ ತಿಳ್ಕೊತಾರೆ. ಇಲ್ಲಿ ಅವರು ಎಡುತ್ತಾರೆ. ಲೀಡರ್ಸ್, ದಯವಿಟ್ಟು ನಿಮಗೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಪ್ರೊಫೆಷ್ನಲ್ ಆಗಿ ವೃತ್ತಿಪರತೆನ ಬೆಳೆಸ್ಕೊಳ್ಳಿ. ಯಾವತ್ತೂ ಫಾಲ್ಸ್ ಮೋಟಿವೇಶನ್ ಮಾಡಬೇಡಿ, ಫಾಲ್ಸ್ ಪ್ರಾಮಿಸ್ಗಳನ್ನ ಮಾಡಬೇಡಿ. ಸೊ ನಾನಿದ್ದೀನಿ, ನನ್ನಿಂದ ನಿಮ್ಗೆ ಬದಲಾವಣೆ ಆಗಿಬಿಡುತ್ತೆ, ನಾನಿದ್ದೀನಿ, ನಿಮಗೆಲ್ಲ ಲೈಫ್ ಚೇಂಜ್ ಮಾಡ್ತೀನಿ, ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಇಟ್ ಈಸ್ ಅವ್ರಿಗೆ ಇದು ಟೀಮ್ ಸ್ಪೋರ್ಟ್ ಆದರೂ ಅವರ ಸಕ್ಸಸ್ಸಿಗೆ ಅವ್ರು ಬದಲಾಗಲೇಬೇಕಾಗುತ್ತೆ. ಯು ಆರ್ ದ ರೂಟ್ ಫಾರ್ ಯುವರ್ ಓನ್ ಸಕ್ಸಸ್. ನಿಮ್ಮ ಯಶಸ್ಸಿನ ಬೇರು ನೀವೇ ಆಗಿರಬೇಕಾಗುತ್ತೆ. ಆದ್ದರಿಂದ ಬದಲಾವಣೆ ಅತ್ಯಗತ್ಯ. ಬದಲಾವಣೆ ಜಗದ ನಿಯಮ ಅಂತಾರೆ. ಹಾಗೆಯೇ ನೀವು ಈ ಇಂಡಸ್ಟ್ರಿಲಿ ಚೇಂಜ್ ಆಗದೆ ಯಾವುದರಲ್ಲಿ ಚೇಂಜ್ ಆಗಬೇಕು? ಮೊದಲೇದು ಫಸ್ಟ್ ವೆರಿ ಇಂಪಾರ್ಟೆಂಟ್, ನಿಮ್ಮ ಥಾಟ್ಸ್. ಮೊದಲನೇ ಚೇಂಜ್ ಏನಾಗಬೇಕು? ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ ಬರಬೇಕು. ಯು ಹ್ಯಾವ್ ಟು ಟ್ರೀಟ್ ದಿಸ್ ಆಸ್ ಎ ಬಿಸ್ನೆಸ್. ತುಂಬ ಜನ ಇದನ್ನು ಆಲೋಚನೆಯಲ್ಲಿ ಬದಲಾವಣೆ ತಗೊಬರಲ್ಲ. ಸಮ್ ಸ್ಕ್ಯಾಮು ಜನನ ಸ್ಕೀಮ್ ಥರ ನೋಡ್ತಾರೆ. ಏನೊಂದು 10 ಜನ ಸೇರಿಸ್ಬೇಕು ತಾನೆ ಅಂತ ನೋಡ್ತಾರೆ. ಅಲ್ಲ, ಇದೊಂದು ಸಿಸ್ಟಮೈಸ್ಡ್ ಬಿಸ್ನೆಸ್ ಇದು. ಸೊ ಅಲ್ಲಿ ಆ ಥಾಟ್ಸ್ ಬದಲಾವಣೆ ಆಗದೆ ಯಾವುದೇ ಕಾರಣಕ್ಕೂ ನೀವು ಏನು ನಿಮಗೆ ಚೇಂಜ್ ಮಾಡೋಕ್ಕೆ ಹೇಳಿದ್ರು ನೀವು ಚೇಂಜ್ ಆಗಲ್ಲ. ಮೊದಲು ನಿಮ್ಮಲ್ಲಿ ಏನಾಗಬೇಕು? ನಿಮ್ಮ ಥಾಟ್ಸ್ ಅಂದರೆ ನಿಮ್ಮ ಆಲೋಚನೆ
ಟುವರ್ಡ್ಸ್ ದಿಸ್ ಇಂಡಸ್ಟ್ರಿ. ನಿಮ್ಮ ಈ ಇಂಡಸ್ಟ್ರಿಯ ಬಗ್ಗೆ ನಿಮ್ಮ ಆಲೋಚನೆ ಚೇಂಜ್ ಆಗಬೇಕು. ಈ ಒಂದು ಇಂಡಸ್ಟ್ರಿ ಒಂದು ತುಂಬ ಲೆಜಿಟಿಮೇಟಿವ್ ಇಂಡಸ್ಟ್ರಿ ಹಾಗೂ ತುಂಬ ಸಿಸ್ಟಮೆಟಿಕ್ ಇಂಡಸ್ಟ್ರಿ ಅನ್ನೋ ಒಂದು ಆಲೋಚನೆಯಲ್ಲಿ ಬದಲಾವಣೆ ಬಂದರೆ ಮಾತ್ರ ನೆಕ್ಸ್ಟ್ ಎಲ್ಲ ಪಾಸಿಬಿಲಿಟೀಸ್ ಇದೆ. ಓಕೆ, ಒಂದು ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆ ತಗೊಬನ್ನಿ. ಮತ್ತು ಅರ್ಥ ಮಾಡ್ಕೊಳ್ಳಿ, ಶ್ರೀಮಂತ ಮತ್ತು ಬಡವನ ಮಧ್ಯದಲ್ಲಿರೋ ವ್ಯತ್ಯಾಸನೇ ಆಲೋಚನೆ. ಬಡವನಾಗಿ ಯೋಚಿಸಿ ಶ್ರೀಮಂತನಾಗಲು ಸಾಧ್ಯವಿಲ್ಲ. ಆದ್ದರಿಂದ ಆಲೋಚನೆಯಲ್ಲಿ ಫಸ್ಟು ಚೇಂಜ್ ಆಗಬೇಕು, ಮೈಂಡ್ಸೆಟ್ ಚೇಂಜ್ ಆಗಬೇಕು. ಇದನ್ನು ಬಿಸ್ನೆಸ್ ಅಂತ ಟ್ರೀಟ್ ಮಾಡಬೇಕು. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಏನಂದರೆ ನಾಲೆಡ್ಜ್. ಎಸ್, ನೀವು ಯಾವುದೇ ಒಂದು ಪ್ರೊಫೆಷನಲ್ಲಿ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ನಾಲೆಡ್ಜ್ನ ಅಗತ್ಯ ಇದೆ. ಲಾಯರ್ ಪ್ರೊಫೆಷನಲ್ಲಿ ಸಕ್ಸಸ್ ಆಗಬೇಕಂದ್ರೆ ನೀವು ಕಾನೂನು ಬಗ್ಗೆ ನೀವು ಜ್ಞಾನವನ್ನು ತಗೊಬೇಕಾಗುತ್ತೆ. ನೀವು ಡಾಕ್ಟರ್ ಪ್ರೊಫೆಷನಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೆ ಮೆಡಿಸಿನ್ ಬಗ್ಗೆ ನೀವು ನಾಲೆಡ್ಜ್ ತಗೊಬೇಕಾಗುತ್ತೆ. ಟೀಚರ್ ಅನ್ನೋ ಒಂದು ಪ್ರೊಫೆಷನಲ್ಲಿ ಸಕ್ಸಸ್ ಆಗಬೇಕಂದ್ರೆ ನೀವು ಆ ಸಬ್ಜೆಕ್ಟ್ ಬಗ್ಗೆ ನೀವು ಜ್ಞಾನ ತಗೊಬೇಕಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಪ್ರೊಫೆಷನ್ ಏನೇನಿದೆ ಅದರಲ್ಲಿ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ಬೇಕಾದ ಜ್ಞಾನ ಇದೆ. ಅದೇ ರೀತಿ ಈ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸೊ ನೀವು ನಿಮ್ಮಲ್ಲಿ ಬದಲಾವಣೆ ತೊಗೊಂಬರ್ಬೇಕಾಗುತ್ತೆ. ಯಾವುದರಲ್ಲಿ? ನಿಮ್ಮ ಜ್ಞಾನದ ಬದಲಾವಣೆ. ನಿಮ್ಮದು ಹಳೇ ಏನು ನಾಲೆಡ್ಜ್ ಇದೆ, ಸರ್ ನಾನು ತುಂಬ ಓದ್ಕೊಂಡ್ಬಿಟ್ಟಿದ್ದೀನಿ, ಡಬಲ್ ಡಿಗ್ರಿ ಆಗಿದ್ದೀನಿ, ಆ ನಾಲೆಡ್ಜಲ್ಲಿ ನಾನು ಈ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀನಿ, ಸಾಧ್ಯವೇ ಇಲ್ಲ. ಅಥವಾ ನಾನು ಏನೂ ಓದಿಲ್ಲ ಸರ್, ನನಗೆ ನಾಲೆಡ್ಜ್ ಇಲ್ಲ, ನಾನು ಏನು ಮಾಡೋದು, ಅದೂ ಅಲ್ಲ. ಸೊ ಇಲ್ಲಿ ನಿಮ್ಮ ಫಾರ್ಮಲ್ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕೊಡುವಂಥ ಈ ಇಂಡಸ್ಟ್ರಿ ಕೊಡುವಂಥ ಎಜುಕೇಷನ್ನ ನೀವು ತೊಗೊಬೇಕಾಗುತ್ತೆ. ಆ ಜ್ಞಾನವನ್ನು ಪಡಿಬೇಕಾಗುತ್ತೆ. ಯಾವುದಾದ್ರ ಬಗ್ಗೆ ನೀವು ಜ್ಞಾನವನ್ನು ಪಡಿಬೇಕಾಗುತ್ತೆ ಅಂದರೆ ಮೊದಲು ಇಂಡಸ್ಟ್ರಿಯ ಬಗ್ಗೆ ಜ್ಞಾನವನ್ನು ಪಡಿಬೇಕಾಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ನೀವು ತುಂಬ ದೊಡ್ಡ ಒಂದು ಪಯಣ ಮಾಡಬೇಕು ಅಂತಿದ್ದೀರ, ಒಂದು ದೊಡ್ಡ ಯಶಸ್ಸನ್ನು ಗಳಿಸಬೇಕು ಅಂತಿದ್ದಾರೆ. ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಇಂಡಸ್ಟ್ರಿ ಏನು ಅನ್ನೋದು ಫಸ್ಟು ಅದರ ಜ್ಞಾನವನ್ನು ಪಡಿಬೇಕಾಗುತ್ತೆ. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ಸೇಲ್ಸ್ ಬಗ್ಗೆ. ಅಂದರೆ ತುಂಬ ಜನ ಸೇಲ್ಸ್ ಬಗ್ಗೆ ನಾಲೆಡ್ಜ್ನೇ ತೊಗೊಳೋದಿಲ್ಲ. ಈ ಸೇಲ್ಸ್ ಅನ್ನೋದೇನು, ಸೆಲ್ಲಿಂಗ್ ಅಂದರೆ ಏನು, ಸೆಲ್ಲಿಂಗಲ್ಲಿ ಏನೇನು ಸ್ಟೆಪ್ಸ್ ಇದೆ, ಅದಕ್ಕೆ ಬೇಕಾದ ಸ್ಕಿಲ್ಸ್ ಏನು, ಅದನ್ನು ನೀವು ನಾಲೆಡ್ಜ್ನ ತೊಗೊಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೇಲ್ಸ್ ಈಸ್ ಎ ಸ್ಕಿಲ್. ಸೊ ಆದ್ದರಿಂದ ಆ ಕೌಶಲ್ಯವನ್ನು ಕಲಿಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಸ್ಟೆಪ್ಸ್ ಬಗ್ಗೆ ನೀವು ಜ್ಞಾನವನ್ನು ಪಡಿಬೇಕಾಗುತ್ತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮೂರನೇ ನಾಲೆಡ್ಜ್ ನೀವು ಲೀಡರ್ಶಿಪ್ ಬಗ್ಗೆ ತೊಗೊಬೇಕಾಗುತ್ತೆ. ಇಟ್ ಈಸ್ ಎನ್ ಲೀಡರ್ಶಿಪ್ ಬಿಸ್ನೆಸ್ ಆದ್ದರಿಂದ ನೆಟ್ವರ್ಕ್ ಮಾರ್ಕೆಟಿಂಗು ಲೀಡರ್ಶಿಪ್ಪಲ್ಲೇ ತುಂಬ ಜನ ಹೇಳುತ್ತಾರೆ. ಹೇಗೋ ಜನನ ಜಾಯಿನ್ ಮಾಡ್ತಾರೆ, ಪ್ರಾಡಕ್ಟ್ನು ಸೇಲ್ ಮಾಡ್ತಾರೆ, ಆದರೆ ಬಂದಂಥ ಜನರನ್ನು ಡೆವಲಪ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಲೀಡರ್ಶಿಪ್ ಅನ್ನೋದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಕಿಲ್. ಆದ್ದರಿಂದ ಅದ್ರ ಬಗ್ಗೆ ಅತ್ಯಂತ ಹೆಚ್ಚು ಜ್ಞಾನವನ್ನು ಪಡಿಬೇಕಾಗುತ್ತೆ. ಸೊ ನಿಮ್ಮ ಥಾಟ್ಸ್ ಬಗ್ಗೆ ಬದಲಾವಣೆ ತೊಗೊಬನ್ನಿ. ನೆಕ್ಸ್ಟು ನಿಮ್ಮ ನಾಲೆಡ್ಜಲ್ಲಿ ಬದಲಾವಣೆ ತೊಗೊಬನ್ನಿ. ಅದರಲ್ಲಿ ನೀವು ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ, ನೀವು ಸೇಲ್ಸ್ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ, ಲೀಡರ್ಶಿಪ್ ಬಗ್ಗೆ ನಾಲೆಡ್ಜ್ ತೊಗೊಳ್ಳಿ. ನಾಲ್ಕನೇ ವೆರಿ ವೆರಿ ಇಂಪಾರ್ಟೆಂಟ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಇದ್ರ ಬಗ್ಗೆ ನಾಲೆಡ್ಜ್ ತೊಗೊಬೇಕಾದ್ರೆ ಕಮ್ಯುನಿಕೇಷನ್ ಸ್ಕಿಲ್. ಯು ಶುಡ್ ರೀಡ್ ಲಾಟ್ ಆಫ್ ಬುಕ್ಸ್. ಹೇಗೆ ನೀವು ಪಬ್ಲಿಕ್ನ ಫೇಸ್ ಮಾಡೋದು, ಪಬ್ಲಿಕ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು, ಯಾವ ರೀತಿ ಹ್ಯಾಂಡಲ್ ಮಾಡೋದು. ಸೊ ಕಮ್ಯುನಿಕೇಷನ್ ಸ್ಕಿಲ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ನಿಮ್ಮ ಕಮಿಟ್ಮೆಂಟ್ ಆಗಿರ್ಬೋದು, ಫೋಕಸ್ ಆಗಿರ್ಬೋದು, ಇದ್ರ ಬಗ್ಗೆ ನೀವು ಜ್ಞಾನವನ್ನು ಪಡಿಬೇಕಾಗುತ್ತೆ. ಸೊ ಆ ಒಂದು ಬದಲಾವಣೆ ಆಗದೆ ನೀವು ಯಾವುದೇ ಕಾರಣಕ್ಕೂ ನೀವೊಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋಕ್ಕಲ್ಲ. ಸೊ ಮೊದಲೇದು ಥಾಟ್ಸಲ್ಲಿ ಆಗಬೇಕು. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟ್, ನಾಲೆಡ್ಜಲ್ಲಿ ಆಗಬೇಕು. ಸೊ ಈ ಥಾಟ್ಸು ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಚೇಂಜಸ್ ಇದೆ. ಸೊ ನಮ್ಮಲ್ಲಿ ಆ ಬದಲಾವಣೆನೇ ಆಗೋಕ್ಕೆ ರೆಡಿ ಇಲ್ಲ. ತುಂಬ ಜನ ಸೇಮ್ ಓಲ್ಡ್ ನಾಲೆಡ್ಜ್ ಇಟ್ಕೊಂಡು, ಸೇಮ್ ಓಲ್ಡ್ ಪರ್ಸನಾಲಿಟಿ ಇಟ್ಕೊಂಡು ಇಲ್ಲಿ ಯಶಸ್ಸು ಬಯಸಿದ್ರೆ ಸಾಧ್ಯನಾ ಸ್ನೇಹಿತರೆ? ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ದಯವಿಟ್ಟು ನೀವು ಅದರಲ್ಲಿ ಬದಲಾವಣೆ ತೊಗೊಬನ್ನಿ ಅಂತ ಹೇಳ್ತಾ, ಎರಡನೇದು ಈಗ ಬದಲಾವಣೆ ಇಲ್ಲಿ ನಾಲೆಡ್ಜಲ್ಲಿ ತಂದಮೇಲೆ ಸೊ ನೆಕ್ಸ್ಟು ತುಂಬ ಜನ ಬದಲಾಗ್ತಾ ಇದ್ದಾರೆ, ನಾಲೆಡ್ಜ್ ತೊಗೊತಿದ್ದಾರೆ, ಕಾಲಕ್ಕೆ ಟ್ರೈನಿಂಗು ತೊಗೊತಿದ್ದಾರೆ. ಇಂಡಸ್ಟ್ರಿ ಕೊಡುವ ಎಲ್ಲ ಟ್ರೈನಿಂಗ್ ತರಬೇತಿನ ಅವರಲ್ಲಿ ಟ್ರೈನಿಂಗ್ನ ಪ್ರಯಾರಿಟಿಯಾಗಿ ತೊಗೊತಿದ್ದಾರೆ. ಆದರೆ ಎರಡನೇದು ಇದೆಲ್ಲ ಸ್ಯಾಕ್ರಿಫೈಸ್, ಬಲಿದಾನ ಮಾಡೋಕ್ಕೆ ರೆಡಿಲ್ಲ. ಅಂದರೆ ಬಲಿದಾನ ಅಂದರೆ ಈಗ ಸ್ವತಂತ್ರ ಹೋರಾಟದಲ್ಲಿ ಎಷ್ಟೋ ಜನ ದೇಹವನ್ನು ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಆ ಬಲಿದಾನ ಕೇಳ್ತಿಲ್ಲ ನಾವು. ಸೊ ನಿಮ್ಮ ಕಂಫರ್ಟ್ ಝೋನ್ನ ಬಲಿದಾನ. ತುಂಬ ಜನ ಜ್ಞಾನವನ್ನು ಪಡ್ಕೊಂಡು ಎಷ್ಟೋ ಜನ ಕೇಳ್ತೀವಿ, ಎಷ್ಟು ಟ್ರೈನಿಂಗ್ ಸಿಕ್ಕಿದೆ ಇವರಿಗೆ, ಎಷ್ಟೊಂದು ಥಾಟ್ಸಲ್ಲಿ ಮೈಂಡ್ ಸೆಟ್ ಟ್ರೈನಿಂಗ್ ಆಗಿದೆ, ಸ್ಕಿಲ್ ಸೆಟ್ ಟ್ರೈನಿಂಗ್ ಆಗಿದೆ, ಸ್ಟ್ರಾಟಜಿ ಆಗಿದೆ, ಇವ್ರಿಗೆ ಎಲ್ಲ ರೀತಿ ಟ್ರೈನಿಂಗ್ ಸಿಗ್ತಾಯಿದ್ರು. ಯಾಕೆ ಇವರು ಬದಲಾಗ್ತಾ ಇಲ್ಲ ಅಂದರೆ ಯಾಕೆ ಇವರು ಯಶಸ್ಸಾಗ್ತಾ ಇಲ್ಲ ಅಂದರೆ ಇವರು ತಮ್ಮ ಕಂಫರ್ಟ್ ಝೋನ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇಲ್ಲ. ಅಂದರೆ ಕಲ್ತಿರುವಂಥ ಜ್ಞಾನವನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ಅಲ್ಲಿ ಅವರು ನಿರಂತರವಾಗಿ ಕಾರ್ಯವನ್ನು ಮಾಡಬೇಕು. ಆದರೆ ಎಷ್ಟೋ ಜನ ತಮಗೆ ಉಳಿದಂಥ ಸಮಯದಲ್ಲಿ ತಮ್ಮೆಲ್ಲ ಕಂಫರ್ಟ್ ವರ್ಕನ್ನು ಮುಗಿಸಿದ ಮೇಲೆ ಉಳಿದಂಥ ಸಮಯದಲ್ಲಿ ಈ ಇಂಡಸ್ಟ್ರಿಯ ಕೆಲಸವನ್ನು ಮಾಡೋಕ್ಕೆ ಹೋಗ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ನ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಸಾಧ್ಯ ಇಲ್ಲ. ಹೇಗೆ ಒಬ್ಬ ಪ್ರೊಫೆಷನ್ ಇದು,
ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಹೇಗೆ ಒಬ್ಬ ಲಾಯರ್ ಬೆಳಗ್ಗೆ 7 ಗಂಟೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡ್ತಾರೆ, ಒಬ್ಬ ಡಾಕ್ಟರ್ ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ನೈಟ್ವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ. ಹಾಗೆ ಒಬ್ಬ ನೆಟ್ವರ್ಕರ್ ಫಸ್ಟು ಅವನು ಮಾಡಬೇಕಾದ್ರೆ ಅವನ ಮನೆಯನ್ನು ಬಿಡಬೇಕು, ಕಂಫರ್ಟ್ ಝೋನಿಂದ ಬಿಡಬೇಕು, ಅವನು ನಿರಂತರವಾಗಿ ಕೆಲಸ ಮಾಡೋದನ್ನ ಕಲಿಬೇಕು. ಎಷ್ಟೋ ಜನ 1-2 ದಿವಸ ಕೆಲಸ ಮಾಡ್ತಾರೆ, ಮೊನ್ನೆ ಯಾಕಂದರೆ ಇಲ್ಲಿ ರಿಪೋರ್ಟಿಂಗ್ ಇಲ್ದಿರೋ ಕಾರಣ, ಆ ಮೈಂಡ್ಸೆಟ್ ಇಲ್ದಿರೋ ಕಾರಣ ಅವ್ರು ಏನು ಮಾಡ್ತಾರೆ, ಅವರು ಮತ್ತೆ 3ನೇ ದಿವಸಕ್ಕೆ ತಮ್ಮ ಪರ್ಸ್ನಲ್ ಕೆಲಸಕ್ಕೆ ಜಾಸ್ತಿ ಸಮಯ ಕೊಡ್ತಾರೆ. ಆಮೇಲೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವುದೇ ಪ್ಲಾನಿಂಗ್ ಇರಲ್ಲ, ಯಾವ ಪ್ರಯಾರಿಟಿ ಸೆಟ್ ಮಾಡಲ್ಲ, ಯಾವ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ಪರ್ಸಿವರೆನ್ಸ್ ಇರೋದಿಲ್ಲ. ಸೊ ಆದ್ದರಿಂದ ಇಲ್ಲಿ ಫೇಲ್ ಆಗ್ತಾರೆ. ಸೊ ನಿಮ್ಮ ನಿಜವಾಗ್ಲೂ ಹೇಳ್ತೀನಿ, ಯು ಕೆನಾಟ್ ಕ್ರಿಯೇಟ್ ಎ ಗ್ರೇಟ್ ಥಿಂಗ್ಸ್ ಇನ್ ಯುವರ್ ಕಂಫರ್ಟ್ ಝೋನ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಕಂಫರ್ಟ್ ಝೋನಲ್ಲಿ ಯಾವುದೇ ಒಂದು ಗ್ರೇಟ್ ವಿಷಯಗಳು ಕ್ರಿಯೇಟ್ ಆಗಿಲ್ಲ. ಸೊ ಆದ್ದರಿಂದ ನೀವು ಮೊದಲ 90 ದಿವಸ ಯಾವ ವ್ಯಕ್ತಿಗೆ ನೀವು ಜಾಯಿನ್ ಮಾಡಿಸ್ತೀರೋ ಆ 90 ದಿವಸಗಳ ಕಾಲ ಅವರಿಗೆ ಫಸ್ಟ್ ಹೇಳ್ಕೊಡ್ಬೇಕಾಗಿರೋದು, ನಿಮ್ಮ ಕಂಫರ್ಟ್ ಝೋನಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಅವರಿಗೆ ಪ್ರಾಜೆಕ್ಟ್ ಥರ ಟ್ರೀಟ್ ಮಾಡಿ. ನೆಕ್ಸ್ಟ್ 1000 ಡೇಸ್ ಆರ್ ಯು ರೆಡಿ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್? ಈ ಕ್ವಶನ್ನ ಫಸ್ಟ್ ನೀವು NDOದಲ್ಲಿ ಕೇಳಿ. ಮುಂದಿನ 1000 ದಿನಗಳ ಕಾಲ, ಅದರಲ್ಲಿ ಮೊದಲು 90 to 190 ಡೇಸ್, ಆರ್ ಯು ರಿಯಲಿ ರೆಡಿ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಫಾರ್ ಯುವರ್ ಸಕ್ಸಸ್ ಅನ್ನೋ ಕ್ವಶನ್ನ ನೀವು ಕೇಳಲೇಬೇಕಾಗುತ್ತೆ. ತುಂಬ ಜನ ಕಂಫರ್ಟ್ ಝೋನ್ ಅಂದರೆ ಅದನ್ನ ಹೇಳೋದಿಲ್ಲ. ಏನು ಇವೆಲ್ಲ ಟ್ರೈನಿಂಗ್ ಕೊಡ್ತೀವಿ, ಇನ್ನೇನು ಮಾಡ್ತಾರೆ ಅನ್ಕೋತೀವಿ. ಇಲ್ಲ, ಮತ್ತೆ ಮನೆಗೆ ಹೋಗಿದ ತಕ್ಷಣ ಆ ಮನೆ, ಆ ವಾತಾವರಣ, ಅವರ ಸ್ನೇಹಿತರು, ಅವರ ಅಟ್ಮಾಸ್ಫಿಯರ್ ಅವ್ರನ್ನ ಮತ್ತೆ ಕಂಫರ್ಟ್ ಝೋನ್ಗೆ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಅದನ್ನು ಕರ್ಕೊಂಬರೋಂಥ ಕೆಲಸನ ಈ ಸಿಸ್ಟಮ್ ಮಾಡುತ್ತೆ. ಆ ಸಿಸ್ಟಮ್ ಒಳಗಡೆ ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡಿ, ಸಿಸ್ಟಮ್ ಒಳಗಡೆ ಇಂಟಿಗ್ರೇಟ್ ಮಾಡಿ ಅವ್ರಿಗೆ ವರ್ಕ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ತಮ್ಮ ಕಂಫರ್ಟ್ ಝೋನ್ನ ಬಲಿದಾನ ಕೊಡದೆ ಇಲ್ಲಿ ಸಕ್ಸಸ್ ಆಗಲ್ಲ. ಇದಕ್ಕೆ ಸ್ಪೋರ್ಟ್ಸ್ ಮೈಂಡ್ ಸೆಟ್ ಬೇಕು. ಸ್ಪೋರ್ಟ್ಸ್ ಮ್ಯಾನ್ ನೋಡಿ, ಒಬ್ಬ ಒಲಿಂಪಿಕ್ ಗೇಮ್ಗೆ ತಯಾರಂಥ ವ್ಯಕ್ತಿ ಇನ್ನೇನು ಒಲಿಂಪಿಕ್ 6 ತಿಂಗಳಿದ್ದಂಗೆ ಅವನು ಟ್ರೈನಿಂಗ್ ಮಾಡಲ್ಲ. ನಿರಂತರವಾಗಿ 4 ವರ್ಷಗಳ ಕಾಲ ಅವನು ಯಾವುದೇ ರೀತಿ ಕಂಫರ್ಟ್ ಝೋನ್ ಇಲ್ಲದೆ ಎವ್ರಿ ಡೇ ಈ ಗೋಸ್ ಆ್ಯಂಡ್ ಪುಟ್ ಈಸ್ ಲೈಫ್ ಆನ್ ಟು ಇಟ್. ಅವನು ಜೀವವನ್ನೇ ಕೊಟ್ಟು ಅವನು ಪ್ರಾಕ್ಟೀಸ್ ಮಾಡ್ತಾನೆ, ಯಾಕಂದರೆ ಒಂದು ಗೇಮ್ ಮಾಡೋಕ್ಕೋಸ್ಕರ. ಅದೇ ರೀತಿ ನೀವು ಈ ಒಂದು ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಆ ಸ್ಪೋರ್ಟ್ಸ್ ಮ್ಯಾನ್ ಮೈಂಡ್ ಸೆಟ್ ಬರಬೇಕು. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು. ಯು ಹ್ಯಾವ್ ಟು ಕಿಲ್ ಯುವರ್ ಲೇಸಿನೆಸ್. ನಿಮ್ಮ ಲೇಸಿನೆಸ್, ಸೋಮಾರಿತನವನ್ನು ಕೊಲೆ ಮಾಡಬೇಕು. ಆಮೇಲೆ ಮಾತ್ರ ನಾವು ಯಶಸ್ಸಾಗಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ 2 ಪಾಯಿಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಈ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗೋಕ್ಕೆ. ನೀವು ಸಹ ಬದಲಾಗ್ತೀರಾ, ನೀವು ಸಹ ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತೀರಾ ಅಂತ ನಂಬಿದ್ದೀನಿ. ಅದೇ ರೀತಿ ಓನ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಕಮ್ಯುನಿಟಿಗೆ ನೀವು ಕನೆಕ್ಟ್ ಆಗಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.